ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಮತ್ತೊಂದು ದಾಖಲೆಯನ್ನು ಬರೆಯಲು ಸಜ್ಜಾಗಿರುವಂಥ ಇಸ್ರೋ. ಹೌದು, ದಕ್ಷಿಣ ಏಷ್ಯಾ ದೇಶಗಳ ಮೊದಲ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದ ನಂತರ ಇಸ್ರೋ ಮತ್ತೊಂದು ದಾಖಲೆಯನ್ನು ಬರೆಯಲು ಸಿದ್ಧತೆಯನ್ನು ಮಾಡ್ಕೋತಾ ಇದೆ. ಕಳೆದ ಮೇ ತಿಂಗಳಲ್ಲಿ ಜಿಸ್ಯಾಟ್ 9 ಹೆಸರಿನ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಿ ಐತಿಹಾಸಿಕ ಸಾಧನೆಯನ್ನು ಮೆರೆದಿತ್ತು. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಇದೀಗ 640 ಟನ್ ಭಾರೀ ತೂಕದ ಒಂದು GSLV ಮಾರ್ಕ್ 3 ಎಂಬ ರಾಕೆಟ್ ಅನ್ನು ತಯಾರಿ ಮಾಡ್ತಾ ಇದೆ. GSLV ಮಾರ್ಕ್ 3 ರಾಕೆಟ್ ಅನ್ನು ಚೆನ್ನೈನ ಬಾಹ್ಯಾಕಾಶ ವಿಜ್ಞಾನಿಗಳು ಅಭಿವೃದ್ಧಿ ಮಾಡಿದ್ದು ಜೂನ್ ತಿಂಗಳಲ್ಲಿ ಉಡಾವಣೆ ಮಾಡಲು ಇಸ್ರೋ ತಯಾರಿಯನ್ನ ನಡೆಸ್ತಾ ಇದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿರುವಂತಹ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದ ನಿರ್ದೇಶಕ ಕೆ ಸಿವನ್ ಅವರು, ನಮ್ಮ 12 ವರ್ಷಗಳ ಶ್ರಮ ಈ ಜೂನ್ ನಲ್ಲಿ ಫಲವನ್ನ ನೀಡಲಿದೆ. GSLV ಮಾರ್ಕ್ 3 ರಾಕೆಟ್ ಸಂವಹನ ಉಪಗ್ರಹ ಜಿಸ್ಯಾಟ್ 19 ಕೊಂಡೊಯ್ತಾ ಇದೆ. ಈ ಒಂದು ಮಿಷನ್ ಯಶಸ್ವಿಯಾಗಲಿದೆ ಅಂತ ನಂಬಿಕೆ ನಮ್ಮಲ್ಲಿದೆ. ಈಗಾಗಲೇ ಎಲ್ಲಾ ಪರೀಕ್ಷೆಗಳು ಮುಗಿದಿದ್ದು ಶ್ರೀಹರಿಕೋಟಾದಿಂದ ಜೂನ್ ಮೊದಲ ವಾರ ಉಡಾವಣೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿಕೆಯನ್ನ ನೀಡಿರುವಂತದ್ದು. ನಿಮ್ಗೆ ಅನ್ಸುತ್ತೆ ಇಸ್ರೋದ ಈ ಒಂದು ದೊಡ್ಡ ಸಾಧನೆಯ ಬಗ್ಗೆ? 640 ಟನ್ ತೂಕದ ಈ ಒಂದು ಉಪಗ್ರಹವನ್ನ ಕೊಂಡೊಯ್ತಿರುವಂತದ್ದು. ನಿಮ್ಗೆ ಇದ್ರ ಬಗ್ಗೆ ಏನ್ಸುತ್ತೆ? ಕರೆಕ್ಟ್ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.